Very good morning to all final year BCom students. Well, my dear students, so far I have completed Unit 1 and Unit 2. In the last class, we have completed Unit 2. Now, as I told you in the previous class, I'll move on to the Unit number 4. Unit 3 will be taken by the guest faculty. Okay, fine. Now, Unit 4, it is uh, related to the discharge, quasi-contract, discharge of contract, and remedies for breach of contract. There are three components are there, and I'll be taking the last component of that. That is remedies. Remedies under solution. Remedies or solution for breach of contract. Now let us understand what is the breach of contract first. Breach of contract ಹೇಳಿದ್ರೆ ಏನು? Breach of contract ಅಂತ ಹೇಳಿದ್ರೆ not performing the respective obligations by the parties to the contract. Not upkeeping the promise, ಅಥವಾ ಮಾತು ಕೊಟ್ಟ ಹಾಗೆ ಮಾತನ್ನು ನಡೆಸಿಕೊಳ್ಳದೇ ಇರುವಂಥದ್ದಕ್ಕೆ ನಾವು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಎ ಆ್ಯಂಡ್ ಬಿ made an agreement that A agreed to supply his car to B for rupees 6 lakhs and B agreed to pay rupees 6 lakhs to A. ಎ ತನ್ನ ಕಾರನ್ನು ಬಿಗೆ ಕೊಡೋದಂತ ಪ್ರಾಮಿಸ್ ಮಾಡಿರ್ತಾರೆ, ಬಿ 6 ಲಕ್ಷ ರೂಪಾಯಿಯನ್ನ ಎಗೆ ಕೊಡೋದಂತ ಮಾತುಕತೆ ಆಗಿದೆ. ಸೊ ಅಗ್ರಿಮೆಂಟ್ ಆಗಿದೆ, ಕಾಂಟ್ರಾಕ್ಟ್ ಆಗಿದೆ ಇಟ್ಕೊಳ್ಳೋ. ಈಗ ಬ್ರೀಚ್ ಅಂತ ಹೇಳಿದ್ರೆ ನಾಟ್ ಪರ್ಫಾರ್ಮಿಂಗ್ ದ ರೆಸ್ಪೆಕ್ಟಿವ್ ಆಬ್ಲಿಗೇಷನ್ಸ್ ಬೈ ದಿ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್ ಆರ್ ಪಾರ್ಟಿ ಟು ದ ಕಾಂಟ್ರಾಕ್ಟ್. ಪಾರ್ಟೀಸು ಆಗುತ್ತೆ, ಪಾರ್ಟಿನೂ ಆಗುತ್ತೆ. ಈಗ ಎ ತನ್ನ ಕಾರನ್ನ ಬಿಗೆ ಕೊಡ್ತಾನೆ. ಎ ಹ್ಯಾಸ್ ಡೆಲಿವರ್ಡ್ ಇಸ್ ಕಾರ್ ಟು ಬಿ ಆಸ್ ಪರ್ ದಿ ಪ್ರಾಮಿಸ್. ಅಂದ್ರೆ ಅರ್ಥ ಏನು? ಅಲ್ಲಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಲಿಲ್ಲ, ಬಿಕಾಸ್ ಎ ಹ್ಯಾಸ್ ಪರ್ಫಾರ್ಮ್ಡ್ ಹಿಸ್ ಡ್ಯೂಟಿ. ಎ ಪರ್ಫಾರ್ಮ್ಡ್ ಹಿಸ್ ಪ್ರಾಮಿಸ್. ಬಟ್ ಬಿ ಫೇಲ್ ಟು ಪೇ rupees 6 lakhs to ಎ. ಅದೇನಾಯಿತು? ದರ್ ವಾಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಅಥವಾ ಬಿ ಹ್ಯಾಸ್ ನಾಟ್ ಪರ್ಫಾರ್ಮ್ಡ್ ದಿ ಆಬ್ಲಿಗೇಷನ್ಸ್ ಆಸ್ ಪರ್ ದಿ ಪ್ರಾಮಿಸ್. ಅಲ್ಲಿಗೆ ಬಿ ಇಂದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯಿತು. ಬಹುಶಃ ಈಗ ಅರ್ಥ ಆಯ್ತು ನಿಮಗೆ ಕಾನ್ಸೆಪ್ಟ್ ಅಲ್ಲ. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಹೇಳಿದ್ರೆ ನಾಟ್ ಪರ್ಫಾರ್ಮಿಂಗ್ ದ ರೆಸ್ಪೆಕ್ಟಿವ್ ಆಬ್ಲಿಗೇಷನ್ಸ್ ಬೈ ದಿ ಪಾರ್ಟಿ ಆರ್ ಪಾರ್ಟೀಸ್ ಟು ದ ಕಾಂಟ್ರಾಕ್ಟ್. ಒಬ್ಬ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅವನ ಮಾತು ಪ್ರಕಾರ ಮಾತನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ, ಅಪ್ ಕೀಪ್ ಮಾಡಿಲ್ಲ, ಪ್ರಾಮಿಸ್ ಪ್ರಕಾರ ನಡ್ಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬ್ರೀಚ್ ಆಗುತ್ತೆ, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಯಿತು. ಫೈನ್, ಮೀನಿಂಗ್ ಕ್ಲಿಯರ್ ಆಯಿತು. ಇನ್ನು ರೆಮಿಡೀಸ್, ಸೊಲ್ಯೂಷನ್. ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆದವಾಗ ಏನೆಲ್ಲ ರೆಮಿಡಿ ಇದೆ? ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಏನೆಲ್ಲ ಸೊಲ್ಯೂಷನ್ ಸಿಗುತ್ತೆ? ಈ ನೋವಾದವರಿಗೆ, ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಯಾವುದೆಲ್ಲ ಸೊಲ್ಯೂಷನ್ ಸಿಗುತ್ತೆ? ವಾಟ್ ಇಸ್ ದ ಅಗ್ರೀಡ್ ಪಾರ್ಟಿಗೆ ಏನೆಲ್ಲ ಸಿಗುತ್ತೆ, ಅಥವಾ ಇಂಜೂರ್ಡ್ ಪಾರ್ಟಿಗೆ ಏನೆಲ್ಲ ಸಿಗುತ್ತೆ ಅಂತ ಚಾಪ್ಟರ್. ಆಕ್ಚುಲಿ ರೆಮಿಡೀಸ್ ಅಂದ್ರೆ ಹಾಗೆ. ದ ಕ್ವೆಶನ್ ಆಫ್ ಅಥವಾ ದ ಕಾನ್ಸೆಪ್ಟ್ ಆಫ್ ರೆಮಿಡೀಸ್ ಆಫ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ವಿಲ್ ಕಮ್ ಇನ್ ಟು ಪಿಕ್ಚರ್ ಓನ್ಲಿ, ಅರ್ಥ ಮಾಡ್ಕೊಳ್ಳಿ, ಈ ರೆಮಿಡೀಸ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಓನ್ಲಿ when there is a right, there is a remedy. ಹಾಗಿದ್ರೆ the question of remedies for breach of contract will come into picture based on the principle, based on the maxim that where there is a right, there is a remedy. ಅಂದ್ರೆ ನಿಮಗೆ ಕಾಂಪೆನ್ಸೇಷನ್ ಅನ್ನ ಪಡೆಯುವ ಹಕ್ಕು ನಿಮಗೆ ಇದೆ ಅಂತ ಆದ್ರೆ ಆಗ ನಿಮಗೆ ರೆಮಿಡಿಯನ್ನ ಕಾಣಬಹುದು. ನಿಮಗೆ ಹಕ್ಕೇ ಇಲ್ಲ ಅಂತ ಹೇಳಿದ್ರೆ ಅದನ್ನ ಪಡಿಲಿಕ್ಕೆ ಆಗುದಿಲ್ಲ. ಸೊ ವೇರ್ ದೇರ್ ಇಸ್ ಎ ರೈಟ್, ದೇರ್ ಇಸ್ ಎ ರೆಮಿಡಿ. ನಿಮ್ಗೆ ಹಕ್ಕಿದ್ರೆ ಅದಕ್ಕೆ ಸೊಲ್ಯೂಷನ್ ಇದೆ, ರೆಮಿಡಿ ಇದೆ. ನಿಮ್ಗೆ ಹಕ್ಕೇ ಇಲ್ಲ ಅಂತ ಹೇಳಿದ್ರೆ, ಪಡೆಯುವ ಹಕ್ಕೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ರೆಮಿಡಿ ಸಿಗೋದಿಲ್ಲ ಅಂತ ಅರ್ಥ. ಸರಿಯಲ್ಲ? ಈಗ ಎ ರೆಮಿಡಿ, ಇನ್ನು ಸಿಂಪಲ್ ಆಗಿ ಹೇಳ್ತೇನೆ ನಾನು. ಎ ರೆಮಿಡಿ ಈಸ್ ದ ಮೀನ್ಸ್ ಗಿವನ್ ಬೈ ಎ ಲಾ. ಈ ರೆಮಿಡಿ ಉಂಟಲ್ಲ, it's a means given by the law for the enforcement of a right. For the enforcement of a right. ನಿಮ್ಮ ರೈಟ್ ಅನ್ನ ಪ್ರತಿಷ್ಠಾಪಿಸಲು, ಹಕ್ಕನ್ನು ಚಲಾಯಿಸು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವು ರೆಮಿಡಿ ಅಂತ ಹೇಳ್ತೇವೆ. ಇದು ಯಾರು ಕೊಟ್ಟಿದ್ದು? ಕಾನೂನು ಮುಖಾಂತರ ಹೋಗುದು. ಹಾಗಾಗಿ ಕಾನೂನು ಕೊಟ್ಟಿದ್ದು, ಕಾನೂನು ಅವಕಾಶ ಮಾಡಿಕೊಟ್ಟಿದೆ ನಿಮ್ಮ ರೈಟ್ ಅನ್ನ, ನಿಮ್ಮ ಹಕ್ಕನ್ನ ಪಡಿಲಿಕ್ಕೆ. ಸೊ ಹಾಗಾಗಿ ರೆಮಿಡಿ is the means given by the law for the enforcement of the right. ಸರಿ,
ಈಗ when a contract is broken, ಅಂದ್ರೆ when there is a breach of contract by the party or parties to the contract, the injured party has 5 different remedies. ಇಂಜೂರ್ಡ್ ಪಾರ್ಟಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ನೋವಾಗಿದೆ, ಅವರಿಗೆ 5 ರೆಮಿಡಿಗಳನ್ನು ಕಾಣಬಹುದು ನಾವು. ಹಿ ಹಸ್ ಗಾಟ್ 5 ರೆಮಿಡೀಸ್. ಯಾವುದಲ್ಲ ಅದನ್ನು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇದು ಸರ್ ನಿಮಗೆ ಎಕ್ಸಾಮಿಗೆ ಇಂಪಾರ್ಟೆಂಟು. ಯು ಮೈ ಗೆಟ್ 12 ಮಾರ್ಕ್ ಕ್ವಶನ್, ಸಮ್ ಟೈಮ್ ಯು ಮೈ ಗೆಟ್ 24 ಮಾರ್ಕ್ ಕ್ವಶನ್ ಆಲ್ಸೋ. ಓಕೆ, ಮೊದಲಿಗೆ ರಿಸೆಷನ್ ಆಫ್ ದಿ ಕಾಂಟ್ರಾಕ್ಟ್. ಹಾಗಿದ್ರೆ the first remedy available to the injured person is rescission of the contract. ಅಂದ್ರೆ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡೋದು. ರಿಸೆಷನ್ ಮೀನ್ಸ್ RESSEISSION. ರಿಸೆಷನ್ ಮೀನ್ಸ್ ಕ್ಯಾನ್ಸಲೇಷನ್. ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡೋ ಮುಖಾಂತರ. ಸೊ when one party breaks a contract, the other party may treat the contract as rescinded. Rescinded under RESSEIND. Rescinded means cancelled, and refuses the further performance. In such a case, he is absolved, ABSOLVED, absolved of all his obligations under the contract. The example ಕೊಡ್ತಾನೆ. For example, A promises B to supply 10 bags of cement on a certain day. B agrees to pay the price after the receipt of the cement, or after the receipt of the 10 bags of cement. Okay, A does not supply the goods. B is discharged from the liability to pay the price. ಸಿಮೆಂಟನ್ನ ಸಪ್ಲೈ ಮಾಡಿದ್ರೆ 10 ಬ್ಯಾಗನ್ನು ಸಪ್ಲೈ ಮಾಡಿದ್ರೆ ಹಣ ಕೊಡಬೇಕಿತ್ತು, ಸಪ್ಲೈ ಮಾಡಿಲ್ಲ. ಸೊ ಇಲ್ಲಿ ಆಟೋಮೆಟಿಕ್ ಏನಾಯಿತು, ಬಿ ಈಸ್ ಅಬ್ಸಾರ್ಡ್, ABSOLVD. ಅಬ್ಸಾರ್ಡ್ ಮೀನ್ಸ್ ದರ್ ಇಸ್ ಎಲ್ಲ ವಿಡ್ರಾ ಆಯಿತು. ಸೊ ನೋ ಅಬ್ಲಿಗೇಷನ್ ಅಂಡರ್ ದಿ ಕಾಂಟ್ರಾಕ್ಟ್. ಯಾಕೆ? ಬಿಕಾಸ್ A does not supply the cement bags as per the promise. ಕೊಟ್ಟಿಲ್ಲ. ಕೊಟ್ಟಿದ್ರೆ ಮಾತ್ರ ಹಣ ಕೊಡಬೇಕಿತ್ತು, ಕೊಡಲಿಲ್ಲ. ಇಸ್ ಇಟ್ ಕ್ಲಿಯರ್? ಇನ್ನು ಯಾವಾಗೆಲ್ಲ ಕೋರ್ಟು ಈ ರಿಸೆಷನ್ ಅನ್ನು ಗ್ರಾಂಟ್ ಮಾಡಬಹುದು? ಸರ್ಕಮ್ಸ್ಟಾನ್ಸಸ್ ಅಂಡರ್ ವಿಚ್ ದ ಕೋರ್ಟ್ ಮೇ ಗ್ರಾಂಟ್ ರಿಸೆಷನ್. ಯಾವ್ಯಾವ ಸಂದರ್ಭದಲ್ಲಿ ಕೋರ್ಟು ರಿಸೆಷನ್ ಗ್ರಾಂಟ್ ಮಾಡಬಹುದು? 1 by 1 ಹೇಳ್ತೇನೆ ನಾನು, ನೀವು ನೋಟ್ ಮಾಡ್ಕೊಂಡು ಹೋಗಿಲ್ಲ. ವೇರ್ the contract is voidable at the option of plaintiff. Plaintiff ಹೇಳಿದ್ರೆ ಗೊತ್ತು ನಿಮಗೆ. Plaintiff is a party who filed a suit ಅಥವಾ who went into court of law initially. ಯಾರಿಗೆ ಅನ್ಯಾಯ ಆಗಿದೆ ಅಂತ ಕೋರ್ಟ್ಗೆ ಹೋಗ್ತಾನೋ ಮೊದಲಿಗೆ ಅವನಿಗೆ ಪ್ಲೇಂಟಿಫ್ ಅಂತ ಹೇಳ್ತೇವೆ ನಾವು, ಸರಿ ಅಲ್ವಾ? ಸೊ where the contract is voidable at the option of the plaintiff, at that time court may grant rescission. Court may grant rescission means court may cancel the contract. ಇನ್ನು ಎರಡನೇ ಸಂದರ್ಭ, where the contract is unlawful for causes not apparent on the face of it, and the defendant is more to blame than the plaintiff. I'll repeat, where the contract is unlawful for causes not apparent, APPARENT, I think meaning ಗೊತ್ತಿದೆ ನಿಮಗೆ, not apparent on the face of it, and the defendant is more to blame than the plaintiff. ಅಂತ ಸಂದರ್ಭದಲ್ಲೂ ಸಹ ಕೋರ್ಟು, ನೀವು ಇಷ್ಟೇ ಬರೋದು ಸಾಕಾಗತ್ತೆ, ಎಕ್ಸ್ಪ್ಲೇನ್ ಮಾಡಬೇಕಂತ ಇಲ್ಲ. ಇನ್ನು ಮೂರನೇ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ದ ಕೋರ್ಟ್ ಮೇ ರೆಫ್ಯೂಸ್ ಟು ರೀಸೆಂಡ್ ದಿ ಕಾಂಟ್ರಾಕ್ಟ್. ಕೋರ್ಟು ಮೇ ರೆಫ್ಯೂಸ್ ಟು RESSEIND rescind the contract. where the
plaintiff has expressly or impliedly ratified the contract. ಯಾವಾಗ where the plaintiff has expressly or impliedly ratified the contract, ಕಾಂಟ್ರಾಕ್ಟ್ನ ಸರಿಪಡಿಸಿದವಾಗ, ಚೇಂಜ್ ಮಾಡಿದವಾಗ ಆಟೋಮೆಟಿಕ್ ಆಗಿ ಹಳೆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ವೇರ್ ಇನ್ನೊಂದು ಪಾಯಿಂಟು, ಒಂದಾಯಿತು, ಎರಡಾಯಿತು, ಮೂರನೇ ಪಾಯಿಂಟ್ ಆಯಿತು, ಈಗ ನಾಲ್ಕನೇದು ವೇರ್ owing to the change of circumstances the parties cannot be restored to their original positions. ಫಾರ್ ಎಕ್ಸಾಂಪಲ್ ಯು ಟೇಕ್ ಕೊರೋನಾ. ಈಗ ಏನೋ ಒಂದು ಕಾಂಟ್ರಾಕ್ಟ್ ಸಪ್ಲೈ ಮಾಡ್ತಂತ ಹೇಳಿದ್ದಾರೆ, ಸಡನ್ ಆಗಿ ಲಾಕ್ಡೌನ್ ಆಯಿತು, ಕೊರೋನಾ ಬಂತು, ಲಾಕ್ಡೌನ್ ಆಯಿತು, ಆಗೇನಾಯಿತು, ಚೇಂಜ್ ಆಫ್ ಸರ್ಕಿಮ್ಸ್ಟೆನ್ಸಸ್. ಆಗ ದ ಪಾರ್ಟೀಸ್ ಕೆನಾಟ್ ಡೆಫಿನೆಟ್ಲಿ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಏನು ಮಾಡಿ ಕಳಿಸ್ತೀನಿ ಅಂತ ಹೇಳಿರ್ತಾನೆ ಒಬ್ಬ ಅವನು, ಅವನಿಗೆ ಟ್ರಾನ್ಸ್ಪೋರ್ಟ್ ಕಳಿಸ್ಲಿಕ್ಕಾಗತ್ತಾ? ಇಲ್ಲ, ಯಾಕಂದರೆ ಲಾಕ್ಡೌನ್ ಆಗಿದೆ, ಲಾಕ್ಡೌನ್ ಆದ ಕಾರಣ ನೋ ಟ್ರಾನ್ಸ್ಪೋರ್ಟ್. ಸೊ ಆಗ ಅದು ಚೇಂಜ್ ಆಫ್ ಸರ್ಕಿಮ್ಸ್ಟೆನ್ಸಸ್ ಅಂತ ಹೇಳ್ತೀವಿ ನಾವು. ಹಾಗಿದ್ರೆ ವೇರ್ ಓವಿಂಗ್ ಟು ದ ಚೇಂಜ್ ಆಫ್ ಸರ್ಕಿಮ್ಸ್ಟೆನ್ಸಸ್ ದ ಪಾರ್ಟೀಸ್ ಕೆನಾಟ್ ಬಿ ರೀಸ್ಟೋರ್ಡ್ ಟು ದೇರ್ ಒರಿಜಿನಲ್ ಪೊಸಿಷನ್ಸ್. ಅವ್ರು ಒರಿಜಿನಲ್ ಮಾತ್ರ ನಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆಗ ಅದು ಕ್ಯಾನ್ಸಲೇಷನ್ ಮಾಡ್ಬೋದು. ಆಮೇಲೆ ವೇರ್ ದ ಪಾರ್ಟೀಸ್ ಹ್ಯಾವ್ ಡ್ಯೂರಿಂಗ್ ದ ಸಬ್ಸಿಸ್ಟೆನ್ಸ್ ಆಫ್ ದಿ ಕಾಂಟ್ರಾಕ್ಟ್, ವೇರ್ ದಿ ಪಾರ್ಟೀಸ್ ಹ್ಯಾವ್ during the subsistence of the contract acquired rights in good faith or the value. ಯಾವಾಗ ಸಂದರ್ಭದಲ್ಲಿ where the parties have during the subsistence of the contract acquired the right in good faith or for value ಅಂತ ಸಂದರ್ಭದಲ್ಲೂ ಸಹ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಬೋದು. ಇನ್ನು ಕೊನೆಯದಾಗಿ ವೇರ್ ಓನ್ಲಿ ಎ ಪಾರ್ಟಿ ಆಫ್ ದಿ ಕಾಂಟ್ರಾಕ್ಟ್ ಈಸ್ ಸೌಟ್ ಟು ಬಿ rescinded and such party is not severable from the rest of the contract. ಅರ್ಥ ಆಯ್ತು ಏನಂತ? where only the part of the contract is sought to be rescinded, part of the contract ಮಾತ್ರ ಕ್ಯಾನ್ಸಲ್ ಆಯಿತು, and such party is not severable from the rest of the contract, ಅಂದರೆ ಉಳಿದ ಪಾರ್ಟಿಗಳು ಎಫೆಕ್ಟ್ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಸಹ ಕ್ಯಾನ್ಸಲ್ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ಇಷ್ಟೇ ಹೇಳೋದು. ಇದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, when one party breaks the contract and the other party may treat the contract as rescinded or refused for the further performance ಅಂತ ಸಂದರ್ಭದಲ್ಲಿ ಮಾಡ್ಬೋದು. ಸರಿ, when a party treats the contract as rescinded, he makes himself liable to restore any benefits he has received under the contract to the party from whom such benefits were received. ಈಗ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡೋ ಸಂದರ್ಭದಲ್ಲಿ ಅವನಿಗೆ ಲಾಭ ಆಯಿತು ಅಂತ ಹೇಳಿದ್ರೆ ಆ ಲಾಭವನ್ನು ವಾಪಸ್ ಕೊಡಬೇಕು. ಹಿ ಮಸ್ಟ್ ಬಿ ರೆಡಿ ಟು ಗಿವ್ ಇಟ್ ಬ್ಯಾಕ್. ಬಟ್ ಇಫ್ ಎ ಪರ್ಸನ್ ರೈಟ್ಫುಲಿ rescinds the contract, he is entitled to compensation for any damage which he has sustained through the non-fulfillment of the contract by the other party. ಅದೇ ರೀತಿಯಲ್ಲಿ if he has suffered loss, that loss should be recovered. ಹಾಗಿದ್ರೆ ಮೊದಲ ರೆಮಿಡಿ ಏನು ಕೇಳಿದ್ರೆ ಕ್ಯಾನ್ಸಲೇಷನ್ ಆಫ್ ದಿ ಕಾಂಟ್ರಾಕ್ಟ್. Is it clear? ಇನ್ನು the second remedy available to the injured person is damages. What is damages? ಲಾದಲ್ಲಿ ಡ್ಯಾಮೇಜಸ್ ಅಂತ ಹೇಳಿದ್ರೆ ಮಾನಿಟರಿ ಕಾಂಪೆನ್ಸೇಷನ್. ಇನ್ ಲಾ ಡ್ಯಾಮೇಜ್ ಮೀನ್ಸ್ ಮಾನಿಟರಿ ಕಾಂಪೆನ್ಸೇಷನ್ ಗಿವನ್ ಟು ದಿ ಇಂಜೂರ್ಡ್ ಪರ್ಸನ್ ಫ್ರಮ್ ದಿ ಗಿಲ್ಟಿ. ಯಾರು ತಪ್ಪು ಮಾಡಿರ್ತಾನೆ ಅವನಿಂದ ಕೊಡಿಸುವಂಥದ್ದು. ಸೊ ಹಾಗಿದ್ರೆ ಡ್ಯಾಮೇಜ್ ಇಸ್ ನಥಿಂಗ್ ಬಟ್ ಮಾನಿಟರಿ ಕಾಂಪೆನ್ಸೇಷನ್ ಗಿವನ್ ಟು ದಿ ಇಂಜೂರ್ಡ್ ಪರ್ಸನ್ ಫ್ರಮ್ ದಿ ಗಿಲ್ಟಿ ಪರ್ಸನ್ ಥ್ರೂ ಕೋರ್ಟ್ ಆಫ್ ಲಾ, ಕಾನೂನು ಮುಖಾಂತರ ಪಡೆಯುವಂಥದ್ದು. ಅದಕ್ಕೆ ಡ್ಯಾಮೇಜಸ್ ಅಂತ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್? ಯಾ. ಸೊ ಇನ್ನೊಂದು ರೀತಿ ಹೇಳೋದಾದ್ರೆ, ಇನ್ ಅದರ್ ವೇ, ಡ್ಯಾಮೇಜಸ್ ಆರ್ ಮಾನಿಟರಿ ಕಾಂಪೆನ್ಸೇಷನ್ allowed to the injured party from the guilty party through the court of law for the loss suffered by him.
ದ ಗಿಲ್ಟಿ ಪಾರ್ಟಿ ಯಾರು ತಪ್ಪು ಮಾಡಿರ್ತಾನೆ ಈಸ್ ಲಯಬಲ್ ಟು ಪೇ ಡ್ಯಾಮೇಜಸ್. ಓಕೆ, there are many, the different types of damages are available. ಬೇರೆ ಬೇರೆ ಟೈಪ್ ಇದೆ. ಸೊ ಯಾವುದೆಲ್ಲ ಟೈಪ್ಸ್ ಆಫ್ ಡ್ಯಾಮೇಜಸ್ಸು, ಈ ಕೆಲವು ಸಲ ನಿಮ್ಗೆ ಏನಾಗುತ್ತೆ ಎಕ್ಸಾಮಿಗೆ, ನಿಮಗೆ 6 ಮಾರ್ಕ್ಸಿಗೆ 12 ಮಾರ್ಕ್ಸಿಗೆ ವಾಟ್ ಯು ಮೀನ್ ಬೈ ಡ್ಯಾಮೇಜಸ್ ಅಂಡ್ ಎಕ್ಸ್ಪ್ಲೇನ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಡ್ಯಾಮೇಜಸ್, ಅಥವಾ ಎಕ್ಸ್ಪ್ಲೇನ್ ದಿ ಲಾ ರಿಲೇಟಿಂಗ್ ಟು ಡ್ಯಾಮೇಜಸ್ ಅಂತ ಕ್ವಶನ್ಸ್ ಬರ್ಬೋದು. 12 ಮಾರ್ಕ್ಸಿಗೆ ಬರ್ಬೋದು, 6 ಮಾರ್ಕ್ಸಿಗೆ ಬರ್ಬೋದು. ಸೊ ಆವಾಗ ನೀವು ಡ್ಯಾಮೇಜಿನ ಮೀನಿಂಗ್ ಬರೆದು, ಈ ಸೆಕೆಂಡ್ ಪಾಯಿಂಟ್ ಇದೆಯಲ್ಲ ನಾನು ಹೇಳಿದ್ದೇನೆ ಅದನ್ನು ಬರೆದು, ಸಬ್ ಪಾಯಿಂಟ್ ಇದೆ ಅಲ್ಲಿ ಟೈಪ್ಸ್ ಆಫ್ ಡ್ಯಾಮೇಜ್ ಬರಿಬೇಕಾಗುತ್ತೆ. ಟೈಪ್ಸ್ ಆಫ್ ಡ್ಯಾಮೇಜ್ಗಳು, ಟೈಪ್ಸ್ ಆಫ್ ಡ್ಯಾಮೇಜು ಲಾ ರಿಲೇಟಿಂಗ್ ಡ್ಯಾಮೇಜ್ಗಳು ಲಾ ಬರಿಬೇಕಾಗುತ್ತೆ. ಸೊ ಟೈಪ್ಸ್ ಆಫ್ ಡ್ಯಾಮೇಜು ಮತ್ತು ಲಾ ರಿಲೇಟಿಂಗ್ ಡ್ಯಾಮೇಜ್ ಆಲ್ಮೋಸ್ಟ್ ಸೇಮ್. ಓಕೆ, ಸೊ ಹಾಗಿದ್ರೆ ಡ್ಯಾಮೇಜಸ್ ಮೀನಿಂಗ್ ಗೊತ್ತಾಯಿತು. ಮಾನಿಟರಿ ಕಾಂಪೆನ್ಸೇಷನ್ allowed given to the injured person from the guilty person through the court of law for the loss suffered by him, loss suffered by the injured person. Is it clear? Now, what are the different types of damages available? Yaudella different kinds or different types of damages? So, number 1, ordinary damages. ಇದು ಮೀನಿಂಗ್ ಗೊತ್ತು ನಿಮಗೆ, ಡ್ಯಾಮೇಜ್ ಮೀನಿಂಗ್ ಗೊತ್ತು. ಆರ್ಡಿನರಿ ಡ್ಯಾಮೇಜ್ ಹೇಳಿದ್ರೇನು? The term itself indicates the meaning. Ordinary ಅಥವಾ the damages which arises from the day-to-day transaction ಅಥವಾ ordinary transactions. In other words, injured party can recover the damages from the guilty person that arise naturally and directly in the usual course of things from the breach of contract. ಸೊ ಹಾಗಿದ್ರೆ ಇದು ಆರ್ಡಿನರಿ ಅಂತ ಹೇಳಿದ್ರೆ ಇದು ದಿನನಿತ್ಯದ ವ್ಯವಹಾರದಲ್ಲಿ ಆಗುವಂಥ ಡ್ಯಾಮೇಜ್ಗಳು. ಆರ್ಡಿನರಿಲಿ ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಡೈರೆಕ್ಟ್ಲಿ ನಾವು ಯೂಸುವಲ್ ಕೋರ್ಸ್ ಆಫ್ ಥಿಂಗ್ಸ್ ಅಲ್ಲಿ ಆಗುವಂತ ಒಂದು ಬ್ರೀಚ್ ಇಂದ ಆಗುವಂತ ಲಾಸ್. ಬ್ರೀಚ್ ಅಂದ್ರೆ ಗೊತ್ತು, ಬ್ರೀಚ್ ಅಂದ್ರೆ ನಾಟ್ ಫಾರ್ ಫಾರ್ಮಿಂಗ್. ಈಗ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಎ ಅಗ್ರೀಸ್ ಟು ಸೆಲ್, ಕೇಳ್ಕೊಳ್ಳಿ ಬರ್ಕೊಂಡ್ರು ಪರವಾಗಿಲ್ಲ. ಎ ಅಗ್ರೀಸ್ ಟು ಸೆಲ್ 100 ಕ್ವಿಂಟಲ್ಸ್ ಆಫ್ ರೈಸ್ ಅಥವಾ 100 ಕ್ವಿಂಟಲ್ಸ್ ಆಫ್ wheat to be at rupees 175 per quintal. ಏ ಹೇಳುವನು 100 ಕ್ವಿಂಟಲ್ wheat ಅನ್ನ ಅಥವಾ 100 ಕ್ವಿಂಟಲ್ ರೈಸ್ ಅನ್ನ ಬಿಗೆ ಸಪ್ಲೈ ಮಾಡ್ತಾನೆ, ಸಪ್ಲೈ ಮಾಡ್ಲಿಕ್ಕೆ ಹೋಗ್ತಾನೆ at the rate of rupees 175 per quintal. ಸರಿ, ಅಗ್ರಿಮೆಂಟ್ ಆಯ್ತು, ಕಾಂಟ್ರಾಕ್ಟ್ ಆಯ್ತು. After the contract ಏನಾಯ್ತು ಅಂತ ಹೇಳಿದ್ರೆ, after the agreement of the contract, as the price of the wheat increased to rupees 180, ಈಗ 175 ರೂಪಾಯಿಗೆ ಕೊಡ್ತೆ ಅಂತ ಹೇಳಿದ್ದೇನೆ. ಹೇಳಿ ಆಗಿ ಸ್ವಲ್ಪ ಹೊತ್ತಿನಲ್ಲಿ ಏನಾಯ್ತು, ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಯಿತು, 175 ಇತ್ತು 180 ಆಯಿತು. ವೀಟ್ ಪ್ರೈಸು ಅಥವಾ ರೈಸ್ ಪ್ರೈಸ್ ಏನಾಯಿತು, ಇನ್ಕ್ರೀಸ್ ಟು 180 per quintal immediately after the contract, immediately after the agreement. ಆಗ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆದ ಕಾರಣ ಎ ಅಂತ ಹೇಳ್ತಾನೆ, ಎ ರೆಫ್ಯೂಸಸ್ ಟು ಡೆಲಿವರ್ at the rate of rupees 175 per quintal. ಇಂಥ ಸಂದರ್ಭದಲ್ಲಿ you can claim, ಅಥವಾ in this example B can claim ordinary damages at the rate of rupees 5 per quintal. ಇವನು ಸಪೋಸ್ ಮೊದಲೇ ಹೇಳಿದ್ರೆ ಅವನು ಬಿ ಏನು ಮಾಡ್ತಾ ಇದ್ದ, ವೀಟ್ ಸಪ್ಲೈ ಮಾಡಿ ತುಂಬ ಜನ ಸಿಗ್ತಾರೆ ಮಾರ್ಕೆಟ್, ನಿಮಗೆ ರೈಸನ್ನು ಸಪ್ಲೈ ಮಾಡೋ ತುಂಬ ಜನ ಮಾರ್ಕೆಟ್ ಸಿಗ್ತಾರೆ. ಎ ಆಗುದಿಲ್ಲ ಮತ್ತೊಬ್ಬನ ಸಿ ಹತ್ರ ಹೋಗ್ತಾನೆ, ಎ ಸಿ ಇಬ್ಬರು ಆಗುದಿಲ್ಲ ಡಿ ಹತ್ರ ಹೋಗ್ತಾನೆ. ಬಿಕಾಸ್ ಇಂದ ಮಾರ್ಕೆಟ್ ಅಲ್ಲಿ ನಿಮಗೆ ರೈಸ್ ಅನ್ನು ಸಪ್ಲೈ ಮಾಡೋ ತುಂಬ ಜನ ಸಿಗ್ತಾರಲ್ವಾ, ರೈಟ್ ಅಲ್ಲ, ಮೊನೋಪೊಲಿ ಇಲ್ಲ ಅಲ್ಲಿ, ಈ ರೈಸ್ ವೀಟ್ ಎಲ್ಲ ಕಡೆ ಸಿಗ್ತದೆ.
ಆಮೇಲೆ ರೈಸನ್ನು ಪರ್ಚೇಸ್ ಮಾಡೋದು ಇದು ಆಲ್ಮೋಸ್ಟ್ ರೆಗ್ಯುಲರ್ ಆ್ಯಕ್ಟಿವಿಟಿ ಅಲ್ವಾ. ಸಿಟಿಲಿದ್ದವರಂತೂ ನೀವು 10 kg 20 kg ಯಾವಾಗಲೂ ಪರ್ಚೇಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಕಡೆ 5 kg ಪರ್ಚೇಸ್ ಮಾಡೋದು ಉಂಟು, ಕರೆಕ್ಟ್ ಅಲ್ಲ. ಸೊ ಖಾಲಿ ಆದಂಗೆ ಆಗ ಪರ್ಚೇಸ್ ಮಾಡ್ತಾ ಇರ್ತಾರೆ. ಹಾಗೆ ಪರ್ಚೇಸಿಂಗ್ ದ ವೀಟ್, ಪರ್ಚೇಸಿಂಗ್ ದ ರೈಟ್ ಇಸ್ ಎ ಕಾಮನ್ ಥಿಂಗ್, ಇಟ್ಸ್ ಆರ್ಡಿನರಿ ಥಿಂಗ್, ನಥಿಂಗ್ ಸ್ಪೆಷಲ್ ಇನ್ ದ್ಯಾಟ್. ಯಾವಾಗಲೂ ಪರ್ಚೇಸ್ ಮಾಡೋವಂಥದ್ದು, ವರ್ಷಕ್ಕೊಮ್ಮೆ ಪರ್ಚೇಸ್ ಮಾಡೋದಲ್ಲ ಅಲ್ವಾ. ಸರಿ, ಹಾಗಾಗಿ ಏನಾಯ್ತು, ಈಗ 170 ರೂಪಾಯಿಗೆ ಒಪ್ಕೊಂಡಿದ್ದಾನೆ ಫಸ್ಟ್ ಅವನು. ಈಗ 180 ರೂಪಾಯಿ ಮಾರ್ಕೆಟ್ ರೇಟ್ ಜಾಸ್ತಿ ಅದನ್ನು ಕೊಡೋದಿಲ್ಲ ಅಂತ ಹೇಳಿದ್ರೆ ಈಗ ಪಾಪ ಬಿಗೆ ಲಾಸ್ ಆಗುತ್ತಲ್ಲ. ಬಿ ಮೊದಲೇ ಹೇಳಿದ್ರೆ ಬಿ ಏನು ಮಾಡ್ತಾ ಇದ್ದ, ಬಿ ಕುಡ್ ಪರ್ಚೇಸ್ ಸೇಮ್ 100 ಕ್ವಿಂಟಲ್ಸ್ ಆಫ್ ರೈಸ್ ಆರ್ 100 ಕ್ವಿಂಟಲ್ಸ್ ಆಫ್ ವೀಟ್ ಫ್ರಮ್ ಸಮ್ ಅದರ್ ಶಾಪ್ ಕೀಪರ್ಸ್ ಇಂದ ಪರ್ಚೇಸ್ ಮಾಡ್ತಾ ಇದ್ದ. ಈಗ ಅವನು ರೇಟ್ ಜಾಸ್ತಿ ಆದ ಮೇಲೆ ನನಗೆ ಕೊಡ್ಲಿಕ್ಕೆ ಆಗುದಿಲ್ಲ, 170 ರೂಪಾಯಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂದರೆ ಬಿಗೆ ನಿಜವಾಗಿ ಲಾಸ್ ಆಗುತ್ತೆ. ಹಾಗಾಗಿ ಬಿ ಕ್ಯಾನ್ ಕ್ಲೇಮ್ ಡ್ಯಾಮೇಜಸ್ ಅಟ್ ದ ರೇಟ್ ಆಫ್ ₹5 per ಕ್ವಿಂಟಾಲ್. 1 ಕ್ವಿಂಟಾಲಿಗೆ 5 ರೂಪಾಯಿ ಅಂತೆ. ಒಟ್ಟಿಗೆ ಎಷ್ಟು ಕ್ವಿಂಟಾಲ್ ಸಪ್ಲೈ ಮಾಡ್ತಾ ಹೇಳಿದವನು? 100 ಕ್ವಿಂಟಲ್ ಅಲ್ವಾ. ಸೊ 5 × 5 rupees × 100 ಅಂದರೆ 500 ರೂಪಾಯಿಯನ್ನು ಆರ್ಡಿನರಿ ಡ್ಯಾಮೇಜ್ಗೆ ಕ್ಲೇಮ್ ಮಾಡಬಹುದು. ಬಹುಶಃ ಎಲ್ರಿಗೂ ಅರ್ಥ ಆಯ್ತು. ಇಲ್ಲಿ ಒಂದು ಕೇಸ್ ಇದೆ, ಸ್ಮಿತ್ ವರ್ಸಸ್ ಗ್ರೀನ್. ಬಟ್ ಇದು ಲೀಡಿಂಗ್ ಕೇಸ್ ಅಲ್ಲ, ಇಟ್ ಇಸ್ ನಾಟ್ ಎ ಲೀಡಿಂಗ್ ಕೇಸ್. 24 ಮಾರ್ಕಿನ ಪ್ರಶ್ನೆ ಬಂದಾಗ ಬರಲೇಬೇಕಾಗುತ್ತೆ, ಯಾಕಂದ್ರೆ ನಿಮಗೆ ಬರಿಬೇಕಲ್ಲ ಪೇಜ್ ಅಲ್ವಾ. ಓಕೆ, ಸ್ಮಿತ್ ವರ್ಸಸ್ ಗ್ರೀನ್ ಅಲ್ಲಿ ಏನಾಯ್ತು ಕೇಳಿದ್ರೆ ಲೀಡಿಂಗ್ ಕೇಸ್ ಅಲ್ಲ, ಹಾಗಾಗಿ ನಾನು ಸಿಂಪಲ್ ಆಗಿ ಹೇಳ್ತೇನೆ. ಎ ಕೌ ವಾಸ್ ಸೋಲ್ಡ್ ವಿತ್ ವಾರಂಟಿ that it was free from any disease. A cow was sold with warranty that it was free from any disease. ಯಾವುದೇ ಡಿಸೀಸ್ ಇಲ್ಲ ಅಂತ ತಗೊಂಡು ವಾರಂಟಿ ಕೊಡ್ತಾನೆ ಸೆಲ್ಲರ್, ಹಾಗೆ ಹೇಳಿ ಸೇಲ್ ಮಾಡ್ತಾನೆ. ಬಟ್ ಇಟ್ ವಾಸ್ ಫೌಂಡ್ ಲೇಟರ್ that the cow had foot and mouth disease. ಆ ನಂತರ ಗೊತ್ತಾಗುತ್ತೆ, ಸಪ್ಲೈ ಎಲ್ಲ ಪರ್ಚೇಸ್ ಮಾಡಿ ಆದಮೇಲೆ, ಸೇಲ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ, ಇಟ್ ವಾಸ್ ಫೌಂಡ್ ದ್ಯಾಟ್, ಲೇಟರ್ ಮತ್ತೆ ಗೊತ್ತಾಗೋದಲ್ವಾ, ಲೇಟರ್ ಇಟ್ ವಾಸ್ ಫೌಂಡ್ ದ್ಯಾಟ್ ದ ಕೌ ಹ್ಯಾಡ್ ಫೂಟ್, FOOT, ಫೂಟ್ ಆ್ಯಂಡ್ ಮೌತ್ ಡಿಸೀಸ್. ಅದಕ್ಕೆ ಕಾಲು ಮತ್ತು ಬಾಯಿ ರೋಗ ಇತ್ತು ಅಂತ. ಸೊ ದಿ ಡಿಸೀಸ್ ವಾಸ್, ಅದು ಇನ್ಫೆಕ್ಷನ್ ಇದ್ದ ಕಾರಣ ಇನ್ಫೆಕ್ಟಿಯಸ್ ಅಂತ ಹೇಳ್ತಾವೆ ನಾವು, INFECTOUS, ಇನ್ಫೆಕ್ಟಿಯಸ್. ಆಸ್ ಅ ರಿಸಲ್ಟ್, ನಿಮ್ಗೆ ಗೊತ್ತು ಇನ್ಫೆಕ್ಷನ್ ಇದು ಒಬ್ಬನು ಹರಡುತ್ತಲ್ಲ ಅದು. ಆಸ್ ಅ ರಿಸಲ್ಟ್ ದಿ ಅದರ್ ಕೌಸ್ ಆಫ್ ದಿ ಬೈಯರ್ were attacked by the same disease and died. ಆ ಇನ್ಫೆಕ್ಷನ್ ಇಂದ ಮತ್ತೊಂದು ದನಕ್ಕೂ ಹರಡಿ ಏನಾಯಿತು, ಇನ್ನೊಂದು ದನಕ್ಕೂ ಸಹ ಅದೇ ರೋಗ ಬಂದು ಆ ದನ ಸತ್ತು ಹೋಗುತ್ತೆ. ನೋಡಿ, the disease was infectious. As a result, the other cows of the buyer were attacked by the disease and died. The buyer filed a suit against the seller. ಮ್ಯಾಟ್ರ್ ಕೊಟ್ಟು ಹೋಗ್ತದೆ ಈಗ. ದಿ ಬೈಯರ್ ಫೈಲ್ಡ್ ಎ ಸೂಟ್ against the seller for damages for the loss of all the cows. Direct cause for the death of all the cows was the breach of warranty, that is breach of contract. ಇಲ್ಲಿ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿ ಮಾತು ಕೊಟ್ಟಿದ್ದೇನು, ಎ ಕೌ ವಾಸ್ ಸೋಲ್ಡ್ ವಿತ್ ವಾರಂಟಿ ದ್ಯಾಟ್ ಇಟ್ ವಾಸ್ ಫ್ರೀ ಫ್ರಾಮ್ ಎನಿ ಡಿಸೀಸ್. ಯಾವುದೇ ಡಿಸೀಸ್ ಇಲ್ಲ ಅಂತ ಅವ್ನು ಪ್ರಾಮಿಸ್ ಮಾಡಿದ್ನಲ್ವಾ. ಈಗೇನಾಯ್ತು, ದನಗಳು ಸತ್ತೋಯ್ತು, ಆ ದನದ ಜೊತೆಗೆ ಬೇರೆ ದನಗಳು ಸತ್ತೋಯ್ತಲ್ವಾ. ಹಾಗಾಗಿ ಡೈರೆಕ್ಟ್ ಕಾಸ್ ಫಾರ್ ದಿ ಡೆತ್ ಆಫ್ ಆಲ್ ದ ಕೌಸ್ ವಾಸ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ದಟ್ ಈಸ್ ಬ್ರೀಚ್ ಆಫ್ ವಾರಂಟಿ ಬೈ ದಿ ಸೆಲ್ಲರ್. ಅವನು ಮಾತು ನೋಡ್ಸ್ಕೊಳ್ಲಿಕ್ಕೆ ಆಗಲ್ಲ ಅಂತ ಆಯ್ತು. Therefore, it was ordered by the court. ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರುತ್ತೆ ಈಗ. It was ordered by the court that guilty party should pay ordinary damages to the injured person, to the aggrieved party, for the loss of all the cows. ಇದು ನಿಮ್ಮ ಸ್ಮಿತ್ ವರ್ಸಸ್ ಗ್ರೀನಿನ ಕೇಸಿನ ಒಂದು ಫ್ಯಾಕ್ಟ್ಸ್ ಆಫ್ ದಿ ಕೇಸ್. ಸೊ ಒಂದು ಎಕ್ಸಾಂಪಲ್ ಕೊಟ್ಟೆ, ರೈಸು ಮತ್ತು ವೀಟಿದು, ಇನ್ನೊಂದು ಸ್ಮಿತ್ ವರ್ಸಸ್ ಗ್ರೀನು ಕೇಸ್ ಲಾ ಇತ್ತು. ಇದು ಒನ್ ಟೈಪ್
Ordinary damage ಆಯ್ತು. Second type was special damages. ನೋಡಿ, it is not ordinary ಅಂತ ಆಯ್ತು. It is a special damages, which means it is not ordinary. ಈ ಸ್ಪೆಷಲ್ ಡ್ಯಾಮೇಜ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ದ ಸ್ಪೆಷಲ್ ಡ್ಯಾಮೇಜ್ ಅರೈಸಸ್ ಫ್ರಮ್ ದಿ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್. Special damage arises from the special circumstances, not from the ordinary circumstances. If there are any special circumstances which would result in a special loss due to a breach of contract, very important condition here is that such special circumstances, note ಮಾಡ್ಕೊಳ್ಳಿ, ಸ್ಪೆಷಲ್ ಡ್ಯಾಮೇಜ್ ಅನ್ನ ಕ್ಲೇಮ್ ಮಾಡಬೇಕಿದ್ರೆ ಒಂದು ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಏನು ಹೇಳಿ? ಟು ಕ್ಲೇಮ್ ಸ್ಪೆಷಲ್ ಡ್ಯಾಮೇಜಸ್ ಒನ್ ಇಂಪಾರ್ಟೆಂಟ್ ಕಂಡೀಷನ್ ಶುಡ್ ಬಿ ಫುಲ್ಫಿಲ್ಡ್. ಏನು ಅಂತ ಹೇಳಿದ್ರೆ, such special circumstances must be brought to the notice of the other party. ಏನಾಯ್ತು ಹಾಗಿದ್ರೆ? ಟು ಕ್ಲೇಮ್ ಸ್ಪೆಷಲ್ ಡ್ಯಾಮೇಜಸ್, that special circumstances must be brought to the notice of the other person. Then only you can claim special damages. If you are not able to brought to the notice of the other party about the special circumstances, then you cannot claim the special damages. So if there is a breach, special damages may be recovered only when the special circumstances has brought to the notice of the other person. Is it clear? Yes. Now there are two cases actually. One though, which you can see in my slide, Hadley versus Baxendale. Idu leading case. So my dear students, you may get question on this. Short note barbodu. Explain the legal point involved in the leading case, Hadley versus Baxendale. ಇನ್ನೂ ಒಂದು ಕೇಸ್ ಇದೆ, ಬಟ್ ಇಟ್ ಇಸ್ ನಾಟ್ ಎ ಲೀಡಿಂಗ್ ಕೇಸ್. ವಿಕ್ಟೋರಿಯಾ ಲಾಂಡ್ರಿ ವರ್ಸಸ್ ನ್ಯೂಮ್ಯಾನ್ ಇಂಡಸ್ಟ್ರೀಸ್ ಅಂತ ಇನ್ನೊಂದು ಕೇಸ್. ಸೊ ವಿಕ್ಟೋರಿಯಾ ಲಾಂಡ್ರಿ ವರ್ಸಸ್ ನ್ಯೂಮ್ಯಾನ್ ಇಂಡಸ್ಟ್ರೀಸ್ ಇಸ್ ನಾಟ್ ಎ ಲೀಡಿಂಗ್ ಕೇಸ್. ಹವೆವರ್ ಹ್ಯಾಡ್ಲಿ ವರ್ಸಸ್ ಬಾಕ್ಸೆಂಡೇಲ್ ಇಸ್ ಎ ಲೀಡಿಂಗ್ ಕೇಸ್. ಅದು ನೀವು ಬರಲೇಬೇಕು, ಆ ಕೇಸನ್ನು ಎಕ್ಸ್ಪ್ಲೇನ್ ಮಾಡಲೇಬೇಕು. ಓಕೆ, ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನನಗೆ ಸಾರಾಂಶ ಹೇಳ್ತೇನೆ ಈಗ. ಹ್ಯಾಡ್ಲಿ ವರ್ಸಸ್ ಬಾಕ್ಸೆಂಡೇಲ್ ಕೇಸು. ಇಲ್ಲಿ ಬಾಕ್ಸೆಂಡೇಲ್ ಅಂತ ಹೇಳಿದ್ರೆ ಎಕ್ಸು, ಆಮೇಲೆ ವೈ ಅಂತ ಹೇಳಿದ್ರೆ ಹ್ಯಾಡ್ಲಿ. ಓಕೆ, ಬಾಕ್ಸೆಂಡೇಲ್ಸ್ ಮಿಲ್ ಅಥವಾ ಎಕ್ಸ್ ಮಿಲ್ ಅಥವಾ ಬಾಕ್ಸೆಂಡೇಲ್ಸ್ ಮಿಲ್ ವಾಸ್ ಸ್ಟಾಪ್ಡ್ ಡ್ಯೂ ಟು ದಿ ಬ್ರೇಕ್ ಡೌನ್ ಆಫ್ ಶಾಫ್ಟ್. ಏನು ಹೇಳಿ? ಬಾಕ್ಸೆಂಡೇಲ್ ಬಾಕ್ಸೆಂಡೇಲ್ಸ್ ಮಿಲ್ ಅಂದ್ರೆ ಗೊತ್ತಾ, MILL ಮಿಲ್ ವಾಸ್ ಸ್ಟಾಪ್ಡ್ ಡ್ಯೂ ಟು ದಿ ಬ್ರೇಕ್ ಡೌನ್ ಆಫ್ ಶಾಫ್ಟ್, SHAFT. ಏನಿದು ಶಾಫ್ಟ್ ಅಂತ ಹೇಳಿದ್ರೆ ನೀವು ಇಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು. ಶಾಫ್ಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ದಿ ಮಿಲ್. ಆ ಮಿಲ್ ರನ್ ಆಗಬೇಕಿದ್ರೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ದಿ ಮಷೀನ್. If the machine is all right, then machines run ಆಗುತ್ತೆ, ಆಟೋಮೆಟಿಕ್ ಮಿಲ್ಲು ರನ್ ಆಗುತ್ತೆ. If machine stops working, ಆಟೋಮೆಟಿಕ್ ಮಿಲ್ಲು ಕ್ಲೋಸ್ ಆಗುತ್ತೆ. ಸೊ ಶಾಫ್ಟ್ ಹೇಳಿದ್ರೆ ಅದು ಇಂಪಾರ್ಟೆಂಟ್ ಒಂದು ಕಾಂಪೊನೆಂಟ್ ಆಫ್ ದಿ ಮಷೀನು. ಫಾರ್ ಎಕ್ಸಾಂಪಲ್, ನಿಮ್ಮ ಮಿಲ್ ಗೊತ್ತಲ್ಲ ನಿಮಗೆ, ರೈಸ್ ಮಿಲ್ ಎಲ್ಲ ಗೊತ್ತಿರಬೇಕು ನಿಮಗೆ. ಅಲ್ಲಿ ಒಂದು ಬೆಲ್ಟ್ ಇರ್ತದೆ ಗೊತ್ತಲ್ಲ ನಿಮಗೆ, ಎರಡು ಮಷೀನ್ ಹೀಗೆ ಬೆಲ್ಟ್ ಜಾಯಿಂಟ್ ಆಗಿ ಬೆಲ್ಟ್ ತಿರುಗ್ತಾ ಇರ್ತದೆ. ಈಗ ಬೆಲ್ಟ್ ಕಟ್ ಆದರೆ ಆ ಕಡೆಯಿಂದ ಈ ಕಡೆ ಮಷೀನ್ ಮಾತ್ರ ರನ್ ಆಗುತ್ತೆ, ಬರುತ್ತೆ, ಬೆಲ್ಟ್ ಮೂವ್ ಆಗುತ್ತಾ, ನಿಮ್ಮ ಅಕ್ಕಿ ಮೂವ್ ಆಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಶಾಫ್ಟು. ಸೊ ಶಾಫ್ಟ್ ಈಸ್ ಇಂಪಾರ್ಟೆಂಟ್ ಕಾಂಪೊನೆಂಟ್ ಅಂತ ಇಟ್ಕೊಳ್ಳಿ. ಒಂದು ವೀಲಿನ ಇಂಪಾರ್ಟೆಂಟ್ ಕಾಂಪೊನೆಂಟು. ವೀಲ್ ಒಳಗೆ ಏನು ಈ ಬಾಲ್ಸ್ ಎಲ್ಲ ಇರುತ್ತೆ, ಬಾಲ್ಸ್ ಎಲ್ಲ ಡ್ಯಾಮೇಜ್ ಆದರೆ ವೀಲ್ ರನ್ ಆಗೋದಿಲ್ಲ, ಗೊತ್ತಲ್ಲ ನಿಮಗೆ. ಸೊ ಹಾಗಾಗಿ ಶಾಫ್ಟ್ ಹಿಡಿದು ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟು. ಓಕೆ, ಸರಿ. ಹಾಗಿದ್ರೆ ಪುನಃ ಹೇಳ್ತೇನೆ. ಎಕ್ಸ್ ಅಂತ ಹೇಳಿದ್ರೆ ಬಾಕ್ಸೆಂಡೇಲ್ಸ್ ಮಿಲ್ ವಾಸ್ ಸ್ಟಾಪ್ಡ್ ಡ್ಯೂ ಟು ದಿ ಆರ್ ಬೈ ದಿ ಬ್ರೇಕ್ ಡೌನ್ ಆಫ್ ಎ ಶಾಫ್ಟ್. ದಟ್ ಈಸ್ ವೈ he delivered, he ಅಂದರೆ ಎಕ್ಸ್
Baxendale delivered the same shaft to Y. Y ಹೇಳಿದ್ರೆ ಇಲ್ಲಿ ಯಾರು ಹ್ಯಾಡ್ಲಿ, ಎ ಕಾಮನ್ ಕ್ಯಾರಿಯರ್. ಸೊ ಹ್ಯಾಡ್ಲಿ ಇಲ್ಲಿ ಹೇಳಿದ್ರೆ ಯಾರು, ಹ್ಯಾಡ್ಲಿ ಹೇಳಿದ್ರೆ ವೈ, ವೈ ಹೇಳಿದ್ರೆ ಹ್ಯಾಡ್ಲಿ, ಕಾಮನ್ ಕ್ಯಾರಿಯರ್. ಹೂ ಇಸ್ ಎ ಕಾಮನ್ ಕ್ಯಾರಿಯರ್? Common carrier is a person who carries the goods from one place to another place. ನೀವು ರೋಡಲ್ಲೆಲ್ಲ ಹೋಗೋ ನೋಡಿರ್ಬೇಕು, ಪಬ್ಲಿಕ್ ಕ್ಯಾರಿಯರ್ ಅಂತ ಲಾರಿ ಬರ್ಕೊಂಡಿರುತ್ತೆ. ಪಬ್ಲಿಕ್ ಕ್ಯಾರಿಯರ್ ಅಂತ ಹೇಳಿದ್ರೆ ಆ ಲಾರಿ ಪಬ್ಲಿಕ್ ವಸ್ತುವನ್ನು ಕ್ಯಾರಿ ಮಾಡುತ್ತೆ ಅಲ್ವಾ. ಸೊ ಹಾಗಿದ್ರೆ ಕಾಮನ್ ಕ್ಯಾರಿಯರ್ ಹೇಳಿದ್ರೆ ಯಾರು? ಕಾಮನ್ ಕ್ಯಾರಿಯರ್ ಇಸ್ ಎ ಪರ್ಸನ್ ಹೂ ಕ್ಯಾರೀಸ್ ದ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಫಾರ್ ಎ ಫೇರ್. ಫ್ರೀ ಅಲ್ಲ, ಫೇರ್ಗೆ ದುಡ್ಡು ತಗೊಂಡು ಒಂದು ವಸ್ತುವನ್ನು ಒಂದು ಕಡೆ ಇನ್ನೊಂದು ಕಡೆಗೆ ಸಾಗಿಸುವಂಥದ್ದು. ಸರಿ, ಹಾಗಾಗಿ ಏನಾಯ್ತು ಇಲ್ಲಿಗ, ಎಕ್ಸ್ ಬಾಕ್ಸೆಂಡೆಲ್ ಡೆಲಿವರ್ಡ್ ದಿ ಶಾಪ್ ಟು ವೈ. ವೈ ಅಂದರೆ ಹ್ಯಾಡ್ಲಿ, ಎ ಕಾಮನ್ ಕ್ಯಾರಿಯರ್. ಯಾಕೆ ಕೊಟ್ಟ ಉದ್ದೇಶ ಯಾಕೆ? ಎ ಕಾಮನ್ ಕ್ಯಾರಿಯರ್ ಟು ಬಿ ಟೇಕನ್ ಟು ದಿ ಮ್ಯಾನುಫ್ಯಾಕ್ಚರರ್ ಫಾರ್ ಮೇಕಿಂಗ್ ದ ನ್ಯೂ ಒನ್. ಟು ಬಿ ಟೇಕನ್ ಟು ದಿ ಮ್ಯಾನುಫ್ಯಾಕ್ಚರರ್ ಫಾರ್ ಮೇಕಿಂಗ್ ಎ ನ್ಯೂ ಒನ್. ಇದನ್ನು ತಗೊಂಡೋಗಿ, ಅವನು ಕೊಟ್ಟ ಶಾಪನ್ನು ತಗೊಂಡೋಗಿ ಎಲ್ಲಿ ತಗೊಂಡೋಗ್ಬೇಕು? ಮ್ಯಾನುಫ್ಯಾಕ್ಚರ್ ಯಾರಂತ ಅವ್ನು ಹೇಳಿರ್ತಾನೆ ಅಲ್ಲಿ ತಗೊಂಡೋಗಿ ಅದನ್ನು ರಿಪೇರಿ ಮಾಡಿ ಹೊಸ್ತು ಮಾಡಿಸ್ಕೊಂಡು ಬರಬೇಕು. ಮೇಕಿಂಗ್ ದ ನ್ಯೂ ಒನ್. ಅರ್ಥ ಆಯ್ತಾ? ಎಸ್. ಈಗ ಬಾಕ್ಸೆಂಡೇಲ್ ಆರ್ ಎಕ್ಸ್ ಡಿಡ್ ನಾಟ್ ಮೇಕ್, ಇದು ಇಂಪಾರ್ಟೆಂಟ್ ಸೆಂಟೆನ್ಸ್. ಈಗ ಎಕ್ಸ್ ಡಿಡ್ ನಾಟ್, ಎಕ್ಸ್ ಅಂದ್ರೆ ಬಾಕ್ಸೆಂಡೇಲ್ ಗೊತ್ತು ನಿಮಗೆ. ಎಕ್ಸ್ ಡಿಡ್ ನಾಟ್ ಮೇಕ್ ನೋನ್ ಟು ವೈ, ವೈ ಅಂದ್ರೆ ಹ್ಯಾಡ್ಲಿ, ವೈ ದ್ಯಾಟ್ ಡಿಲೇ ವುಡ್ ರಿಸಲ್ಟ್ಸ್ ಇನ್ ಲಾಸ್ ಆಫ್ ಪ್ರಾಫಿಟ್ಸ್. ಆ ಶಾಫ್ಟ್ ಅನ್ನ ರಿಪೇರಿ ಮಾಡಿ ತಗೊಂಬ ಅಂತ ಹೇಳಿ ಕೊಡ್ತಾನೆ. ಆ ಸಂದರ್ಭದಲ್ಲಿ ಬಾಕ್ಸೆಂಡೇಲು ಒಂದು ಮಾತನ್ನ ಹೇಳಲಿಕ್ಕೆ ಮರಿತಾನೆ. ಅವನು ಹೇಳಿರುವುದಿಲ್ಲ. ಎಕ್ಸ್ ಡಿಡ್ ನಾಟ್ ಮೇಕ್ ನೋನ್ ಟು ವೈ ದ್ಯಾಟ್ ಡಿಲೇ ವುಡ್ ರಿಸಲ್ಟ್ಸ್ ಇನ್ ಲಾಸ್ ಆಫ್ ಪ್ರಾಫಿಟ್ಸು. ಮರ ನೀನು ರಿಪೇರಿ ಮಾಡಿ ತಂದ್ಕೊಡೋದು ಲೇಟ್ ಆದರೆ ನನಗೆ ಲಾಸ್ ಆಗುತ್ತೆ ಅಂತ ಒಂದು ಸೆಂಟೆನ್ಸ್ ಹೇಳಲಿಲ್ಲ. ಎಕ್ಸ್ ಡಿಡ್ ನಾಟ್ ಮೇಕ್ ನೋನ್ ಟು ವೈ ದ್ಯಾಟ್ ಡಿಲೇ ವುಡ್ ರಿಸಲ್ಟ್ಸ್ ಇನ್ ಲಾಸ್ ಆಫ್ ಪ್ರಾಫಿಟ್ಸ್. ಸರಿನಾ? ಡ್ಯೂ ಟು ಡಿಲೇನ ಆಯ್ತು ಆ್ಯಕ್ಚುಲಿ ಅದು. ಡ್ಯೂ ಟು ಡಿಲೇ ಇನ್ ಟ್ರಾನ್ಸಿಟ್, the shaft could not be delivered within a reasonable time. ಅದು ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ, ಸರಿಯಾದ ಸಮಯಕ್ಕೆ ಅವನು ಆದಷ್ಟು ಬೇಗ ಅದನ್ನು ವಾಪಸ್ ಅದು ರಿಪೇರಿ ಮಾಡಿ ತಂದುಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಡ್ಯೂ ಟು ಡಿಲೇ ಇನ್ ಟ್ರಾನ್ಸಿಟ್ ದ ಶಾಫ್ಟ್ ಕುಡ್ ನಾಟ್ ಬಿ ಡೆಲಿವರ್ಡ್ ವಿದಿನ್ ಎ ರೀಸನಬಲ್ ಟೈಮ್. ಸರಿನಾ? ಆಗ ಬಾಕ್ಸೆಂಡೇಲು ಹೇಳ್ತಾನೆ, ನೀನು ನಂಗೆ ಲೇಟ್ ಮಾಡಿ ತಂದು ಕೊಟ್ಟಿದ್ಯಾ. ಎಕ್ಸ್ ಅಂದರೆ ಬಾಕ್ಸೆಂಡೇಲ್, ನೀನು ಲೇಟ್ ಮಾಡಿ ನನಗೆ ರಿಪೇರಿ ಮಾಡಿ ತಂದು ಕೊಟ್ಟಿದ್ಯಾ, ನೀನು ನನಗೆ ಬೇಗ ತಂದು ಕೊಡದಿದ್ದ ಕಡೆ ನನಗೆ ಲಾಸ್ ಆಯಿತು. ಆ ಲಾಸನ್ನು ನೀವು ರಿಕವರಿ ಮಾಡಿ ಕೊಡಬೇಕು, ಸ್ಪೆಷಲ್ ಡ್ಯಾಮೇಜನ್ನು ಕೊಡಬೇಕು ಅಂತ ಬಾಕ್ಸೆಂಡೇಲ್ ಹ್ಯಾಡ್ಲಿ ಅಂತ ಕೇಳ್ತಾನೆ. ಆಗ ಹ್ಯಾಡ್ಲಿ ಕೊಡೋದಿಲ್ಲ ಅಂತಾನೆ. ಹ್ಯಾಡ್ಲಿಯೇ ಕೋರ್ಟಿಗೆ ಹೋಗ್ತಾನೆ, ನಾನು ಕೊಡೋದಿಲ್ಲ ಹಾಕ್ಕೊಂಡು, ನಾನು ಕೋರ್ಟಿಗೆ ಹಾಕ್ತೇನೆ ಮ್ಯಾಟ್ರನ್ನು ಮತ್ತೆ ನೋಡು ಅಂತ ಹೇಳ್ಕೊಂಡು ಕೋರ್ಟಿಗೆ ಹಾಕ್ತಾನೆ. ಸರಿನಾ? ಇಲ್ಲಿ ಏನಾಯ್ತು ಕೋರ್ಟಲ್ಲಿ ಅಂತ ಕೇಳಿದ್ರೆ, ಕೋರ್ಟಲ್ಲಿ ಏನಾಯ್ತು? The court ruled that, ಅಥವಾ it was held that or the court ruled that Hadley why was not responsible for the loss of profits because he was not informed. ನೋಡಿ ಅದೇ ಹೇಳಿದ್ದು, he was not informed that a delay would result in loss of profits. ಬಾಕ್ಸೆಂಡೇಲು ಆ ಶಾಫ್ಟನ್ನ ರಿಪೇರಿಗೆ ಕೊಡೋ ಸಂದರ್ಭ ಹೇಳಿದ್ದ ಅವನು, ನೀನು ಬೇಗ ತಂದು ಕೊಡಬೇಕು, ನಿಂಗೆ ಲೇಟಾಗಿ ಬಂದರೆ ಲಾಸ್ ಆಗುತ್ತೆ ಅಂತ ಹೇಳಿದ್ದ. ಇಲ್ಲ. ಈಗ ಸ್ಪೆಷಲ್ ಡ್ಯಾಮೇಜನ್ನು ಕ್ಲೇಮ್ ಮಾಡಬೇಕಿದ್ರೆ ಒಂದು ಕಂಡೀಷನ್ ಅಂತೇಳಿ, ಟು ಕ್ಲೇಮ್ ಸ್ಪೆಷಲ್ ಡ್ಯಾಮೇಜ್ ದ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಮಸ್ಟ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ದಿ ಅದರ್ ಪರ್ಸನ್. ಇಲ್ಲಿ ಬಾಕ್ಸೆಂಡೇಲು ಎಕ್ಸು ಡಿಡ್ ನಾಟ್ ಮೇಕ್ ನೋನ್ ಟು ವೈ ದ್ಯಾಟ್ ಡಿಲೇ ವುಡ್ ರಿಸಲ್ಟ್ಸ್ ಇನ್ ಲಾಸ್ ಆಫ್ ಪ್ರಾಫಿಟ್ಸ್ ಹೇಳಿಲ್ಲ, ಹಾಗಾಗಿ ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹ್ಯಾಡ್ಲಿ ವಿನ್ ಆಗ್ತಾನೆ. ಸರಿಯಾ? ಸೊ ಹಾಗಿದ್ರೆ ಅಲ್ಲಿ ಇನ್ಫಾರ್ಮ್ ಮಾಡೋದಿಲ್ಲ, he has not informed that the delay would result in loss of profits ಅಂತ ಹೇಳಿರೋದಿಲ್ಲ. ಹಾಗಾಗಿ ಸ್ಪೆಷಲ್ ಡ್ಯಾಮೇಜನ್ನು ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ. ಹವೆವರ್ ನೆನ್ಪಿಟ್ಕೊಳ್ಳಿ, ಸ್ಪೆಷಲ್ ಡ್ಯಾಮೇಜ್ ಕ್ಲೇಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕರೆಕ್ಟ್. ಹವೆವರ್ ಕಾಮನ್ ಕ್ಯಾರಿಯರ್ ವಾಸ್ ಲಯಬಲ್ ಫಾರ್ ಆರ್ಡಿನರಿ ಡ್ಯಾಮೇಜ್. ಕಾಮನ್ ಕ್ಯಾರಿಯರು ಅಂದರೆ ಹ್ಯಾಡ್ಲಿ ವಾಸ್ ಲಯಬಲ್ ಫಾರ್ ಆರ್ಡಿನರಿ ಡ್ಯಾಮೇಜು. ಸಪೋಸು
ಎಕ್ಸು ರಿಪೇರಿ ಕೊಟ್ಟ ಸಂದರ್ಭದಲ್ಲಿ ನಿಂಗೆ ತಂದು ಕೊಡೋದು ಲೇಟ್ ಆದರೆ ನನಗೆ ಲಾಸ್ ಆಗುತ್ತೆ ಅಂತ ಒಂದು ಸೆಂಟೆನ್ಸ್ ಹೇಳಿದರೆ ಆಗ ಡೆಫಿನೆಟ್ಲಿ ಬಾಕ್ಸ್ ಆ್ಯಂಡ್ ಕುಡ್ ಹ್ಯಾವ್ ಕ್ಲೇಮ್ಡ್ ಸ್ಪೆಷಲ್ ಡ್ಯಾಮೇಜಸ್. ಅವನು ಹೇಳಿದ ಕಣ ತಪ್ಪಾಯಿತು ಅವನಿಂದ, ಹಾಗಾಗಿ ಸ್ಪೆಷಲ್ ಡ್ಯಾಮೇಜನ್ನು ಕ್ಲೇಮ್ ಮಾಡಲಿಕ್ಕಾಗಲ್ಲ, ಆರ್ಡಿನರಿ ಡ್ಯಾಮೇಜನ್ನು ಕ್ಲೇಮ್ ಮಾಡಲಿಕ್ಕಾಯಿತು, ಕ್ಲೇಮ್ ಮಾಡ್ಬೋದು. ಓಕೆ, ಇನ್ನೊಂದು ಕೇಸ್ ಹೇಳಿ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಓಕೆ, ಇನ್ನೊಂದು ಕೇಸು, ಇಟ್ ಇಸ್ ನಾಟ್ ಎ ಲೀಡಿಂಗ್ ಕೇಸು. ವಿಕ್ಟೋರಿಯಾ ಲಾಂಡ್ರಿ ವರ್ಸಸ್ ನ್ಯೂ ಮ್ಯಾನ್ ಇಂಡಸ್ಟ್ರೀಸ್. ವಿಕ್ಟೋರಿಯಾ ಲಾಂಡ್ರಿ ವರ್ಸಸ್ ನ್ಯೂ ಮ್ಯಾನ್ ಇಂಡಸ್ಟ್ರೀಸ್. ಇಲ್ಲಿ ಎನ್ ಅಂತ ಹೇಳಿದ್ರೆ ನ್ಯೂ ಮ್ಯಾನ್ ಇಂಡಸ್ಟ್ರೀಸು, ವಿ ಅಂತ ಹೇಳಿದ್ರೆ ವಿಕ್ಟೋರಿಯಾ ಲಾಂಡ್ರಿ. ನಾನು ಹಾಗೆ ಹೇಳ್ತೇನೆ, ಎನ್ ಎಗ್ರೀಡ್ ಅಂದರೆ ನ್ಯೂ ಮ್ಯಾನ್ ಇಂಡಸ್ಟ್ರೀಸ್ ಎಗ್ರೀಡ್ ಟು ಸೆಲ್ ಟು ವಿ ಅಂದರೆ ಯಾರು, ವಿಕ್ಟೋರಿಯಾ ಲಾಂಡ್ರಿ, ಎ ಬಾಯ್ಲರ್ ಫಾರ್ ಯೂಸ್ ಇನ್ ಹಿಸ್ ಲಾಂಡ್ರಿ. ಈಗ ನೀವು ಒಂದು ಕೇಸನ್ನು ಕಲಿತಿದ್ದೀರಿ, ಈಗ ಹ್ಯಾಡ್ಲಿ ವರ್ಸಸ್ ಬಾಕ್ಸ್, ಅದೇ ರೀತಿ ಕೇಸ್ ನೋಡಿ, ಬಟ್ ಜಡ್ಜ್ಮೆಂಟ್ ಬೇರೆ ಬರುತ್ತೆ. ಈಗ ಕೇಸು ಹ್ಯಾಡ್ಲಿ ವರ್ಸಸ್ ಬಾಕ್ಸ್ ಅಂಡಲ್ಲಿ ಮತ್ತು ವಿಕ್ಟೋರಿಯಾ ಲಾಂಡ್ರಿ ವರ್ಸಸ್ ನ್ಯೂ ಮ್ಯಾನ್ ಇಂಡಸ್ಟ್ರೀಸು ಆಲ್ಮೋಸ್ಟ್ ಸಿಮಿಲರ್, ಬಟ್ ಜಡ್ಜ್ಮೆಂಟ್ ಬೇರೆ ಬೇರೆ ಬರುತ್ತೆ. ಈಗ ಹ್ಯಾಡ್ಲಿ ವರ್ಸಸ್ ಬಾಕ್ಸ್ನ ಕೇಸಲ್ಲಿ ಸ್ಪೆಷಲ್ ಡ್ಯಾಮೇಜನ್ನು ಕ್ಲೇಮ್ ಮಾಡಲಿಕ್ಕೆ ಆಗಿಲ್ಲ. ಯಾಕೆ ಕ್ಲೇಮ್ ಮಾಡಲಿಕ್ಕೆ ಆಗಿಲ್ಲ ನಿಮ್ಗೆ ಗೊತ್ತು ಏನು? ದ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ವಾಸ್ ನಾಟ್ ಕಮ್ಯುನಿಕೇಟೆಡ್, ವಾಸ್ ನಾಟ್ ಬ್ರಾಟ್ ಟು ನೋಟಿಸ್ ಆಫ್ ಅದರ್ ಪರ್ಸನ್. ಕರೆಕ್ಟ್ ಅಲ್ಲ? ಫೈನ್. ಈಗ ನೋಡಿ, ಎನ್ ಅಗ್ರಿ ಟು ಸೆಲ್ ಟು ವಿ ಎ ಬಾಯ್ಲರ್ ಫಾರ್ ಯೂಸ್ ಇನ್ ಹಿಸ್ ಲಾಂಡ್ರಿ. ಅಟ್ ದಿ ಟೈಮ್ ಆಫ್ ಅಗ್ರಿಮೆಂಟ್, ಈ ಸೆಂಟೆನ್ಸ್ ಇಂಪಾರ್ಟೆಂಟ್. ಈಗ ಅಟ್ ದಿ ಟೈಮ್ ಆಫ್ ದಿ ಅಗ್ರಿಮೆಂಟ್ it was communicated that delay would result in loss of profits. ಅವರು ಕಾಂಟ್ಯಾಕ್ಟ್ ಮಾಡುವ ಸಂದರ್ಭದಲ್ಲಿ ಕ್ಲಿಯರ್ ಹೇಳಿದ್ದಾರೆ, ಏನು ತರುವುದು ಲಾಸ್ ಆದರೆ, ನನಗೆ ಸಪ್ಲೈ ಮಾಡೋದು ಲೇಟ್ ಆದರೆ ನನಗೆ ಲಾಸ್ ಆಗುತ್ತೆ ಅಂತ. ಇಟ್ ವಾಸ್ ಕಮ್ಯುನಿಕೇಟೆಡ್ ವೆರಿ ವೆಲ್. ಇಟ್ ವಾಸ್ ಕಮ್ಯುನಿಕೇಟೆಡ್ ದಟ್ ಡಿಲೇ ವುಡ್ ರಿಸಲ್ಟ್ಸ್ ಇನ್ ಲಾಸ್ ಆಫ್ ಪ್ರಾಫಿಟ್ಸ್. ಸರಿನಾ? ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಗೊತ್ತಿಲ್ಲ, ಇಲ್ಲಿಯೂ ಸಹ ಏನಾಯಿತು, ದ ಬಾಯ್ಲರ್ ವಾಸ್ ಟು ಬಿ ಡೆಲಿವರ್ಡ್ after the reasonable due date. Actually the boiler was to be delivered on 5th June. Actually 5th June ಗೆ ಡೆಲಿವರಿ ಆಗಬೇಕಿತ್ತು, ಬಟ್ ಎನ್ ಡೆಲಿವರ್ಡ್ ಇಟ್ ಆನ್ 8th November. ನೋಡಿ, 5ನೇ ತಾರೀಕು ಜೂನಿಗೆ ಸಪ್ಲೈ ಮಾಡಬೇಕಾಗಿದ್ದು, ಸಪ್ಲೈ ಮಾಡಿದವಾಗ ಇಟ್ ವಾಸ್ ಡೆಲಿವರ್ಡ್ ಆನ್ 8th November. ಸೊ ಹಾಗಾಗಿ ಲೇಟ್ ಆಯಿತು. ದಟ್ ಈಸ್ ವೈ ವಿಕ್ಟೋರಿಯಾ ಲಾಂಡ್ರಿ ಆರ್ ವಿ ಕ್ಲೇಮ್ಡ್ ಸ್ಪೆಷಲ್ ಡ್ಯಾಮೇಜಸ್, loss of profits that would have made, and had the boiler been delivered in time. Loss of profits from some highly lucrative contract. ಈ ಎರಡು ಕೇಸನ್ನು ಹೇಳ್ತಾನೆ ಅವನು, ಎರಡು ಸಂದರ್ಭ ಹೇಳ್ತಾನೆ, ನನಗೆ ಎಲ್ಲ ಸ್ಪೆಷಲ್ ಡ್ಯಾಮೇಜ್ ಕೊಡಬೇಕು, ಬಿಕಾಸ್ ಲಾಸ್ ಆಫ್ ಪ್ರಾಫಿಟ್ that would have made had the boiler been delivered in time. ನನಗೆ ಕರೆಕ್ಟ್ ಟೈಮಿಂಗ್ ನಾನು ಕಳಿಸಿದ್ರೆ ನನಗೆ ಈ ಲಾಸ್ ಆಗೋದಿಲ್ಲ ಆಗಿತ್ತು. ಇನ್ನೊಂದು ಲಾಸ್ ಆಫ್ ಪ್ರಾಫಿಟ್ ಫ್ರಮ್ ಸಮ್ ಹೈಲಿ ಲುಕ್ರೇಟಿವ್ ಕಾಂಟ್ರಾಕ್ಟ್. ನನಗೆ ಒಂದು ಬೇರೆ ಕಾಂಟ್ರಾಕ್ಟ್ ಮಾಡ್ಕೊಳ್ಬೋಯಿತ್ತು, ಅದನ್ನ ಲಾಭ ಆಗ್ತಿತ್ತು, ನನಗೆ ಸಪ್ಲೈ ಮಾಡಿದ ಲೇಟ್ ಆದ ನನಗೆ ಬೇರೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿಕ್ಕಾಗ ನನಗೆ ಲಾಸ್ ಆಯಿತು ಅಂತ ಹೇಳ್ತಾನೆ. ಇನ್ ದ ಕೋರ್ಟ್ ಇಟ್ ವಾಸ್ ಹೆಲ್ಡ್ ದ್ಯಾಟ್, ನೋಡಿ ಆ ಕೇಸಲ್ಲಿ, ಹಿಂದಿನ ಕೇಸಲ್ಲಿ ಹ್ಯಾಡ್ಲಿ ಏನಾಯ್ತು, ಅಲ್ಲಿ ಸ್ಪೆಷಲ್ ಡ್ಯಾಮೇಜನ್ನು ಕ್ಲೇಮ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ವಾ, ಸ್ಪೆಷಲ್ ಡ್ಯಾಮೇಜ್ ಸಿಗಲಿಲ್ಲ, ಕರೆಕ್ಟ್ ಅಲ್ಲ, ಬಾಕ್ಸ್ ಅಂಡಲ್ಲಿ ಸಿಗಲಿಲ್ಲ. ಬಟ್ ಹ್ಯಾಡ್ಲಿ ವಾಸ್ ರೆಸ್ಪಾನ್ಸಿಬಲ್ ಓನ್ಲಿ ಫಾರ್ ದಿ ಆರ್ಡಿನರಿ ಡ್ಯಾಮೇಜ್. ಬಟ್ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, Victoria Laundry was entitled to recover the special damages for loss of profits caused by the delay, because which was communicated to the N at the time of the contract. Hagagi, my dear students, to claim special damages, special circumstances must be brought to the notice of the other. Otherwise ಸ್ಪೆಷಲ್ ಡ್ಯಾಮೇಜನ್ನು ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. 2 ಕೇಸ್ ಆಯಿತು, ಅಂದರೆ 2 ಎಕ್ಸಾಂಪಲ್ ಆಯಿತು. ಈಗ 3ನೇ ಎಕ್ಸಾಂಪಲು, ಲಾಸ್ಟ್ ಎಕ್ಸಾಂಪಲು, ಅಲ್ಲಿಗೆ ಈ ಸ್ಪೆಷಲ್ ಡ್ಯಾಮೇಜನ್ನು ಮುಗಿಸ್ತೇನೆ. ಉಳಿದಿದ್ದು ಎಕ್ಸಾಂಪಲರಿ ನಾಮಿನಲ್ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಎಸ್. ನಾವು ಲಿಸನ್ ಕೇರ್ಫುಲಿ. ಮಿಸ್ಟರ್ ಎಸ್ sends certain goods for exhibition through railway consignment. Mr. S sent certain goods for exhibition. Exhibition ಕೆಲವೊಂದು ಗೂಡ್ಸ್ ಅನ್ನು ಕಳಿಸ್ತಾನೆ. ಕಳಿಸೋದು ಹೇಗೆ ಅವನು? ಆನ್ ದಿ ರೈಲ್ವೆ ಕನ್ಸೈನ್ಮೆಂಟ್, ರೈಲು ಮುಖಾಂತರ ಕಳಿಸ್ತಾನೆ, ರೈಲ್ ಮುಖಾಂತರ ಕಳಿಸ್ತಾನೆ. ಆನ್ ದ ರೈಲ್ವೆ ಕನ್ಸೈನ್ಮೆಂಟ್ ನೋಟ್ he wrote that on the
railway consignment. He wrote and note that must be certainly delivered before Monday at the exhibition ground. Consignment note ಅಲ್ಲಿ ಕ್ಲಿಯರ್ ಆಗಿ ಬರ್ತಿದ್ದೇನೆ. ಏನಂತ ಬರ್ತಿದ್ದೆ ನಾನು? ಮಸ್ಟ್ ಬಿ ಸರ್ಟನ್ಲಿ ಡೆಲಿವರ್ಡ್ ಬಿಫೋರ್ ಮಂಡೇ ಎಟ್ ದಿ ಎಕ್ಸಿಬಿಷನ್ ಗ್ರೌಂಡು ಅಂತ ಕ್ಲಿಯರ್ ಬರೆದಿದ್ದಾನೆ. Due to the fault of the railways, the goods were delivered after the completion of the exhibition. ಬಟ್ ಏನಾಯ್ತು ಇಲ್ಲಿ? ಲೇಟ್ ಆದ ಕಾರಣ, ರೈಲ್ವೇದು ಟ್ರೈನಲ್ಲಿ ಹೋಗೋದು ಲೇಟ್ ಆದ ಕಾರಣ ಆ ಗೂಡ್ಸ್ ರೀಚ್ ಆಗುವಾಗ ಎಕ್ಸಿಬಿಷನ್ ಕಂಪ್ಲೀಟ್ ಮುಗ್ದಿತ್ತು. ಏನಾಯ್ತಲ್ಲಿ? ಗೂಡ್ಸ್ ವೇರ್ ಡೆಲಿವರ್ಡ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದ ಎಕ್ಸಿಬಿಷನ್ನು. In this case, yes can claim special damages for the loss of profits. Yes, ಸ್ಪೆಷಲ್ ಡ್ಯಾಮೇಜ್ ಕ್ಲೇಮ್ ಮಾಡ್ಬೋದಲ್ಲ ಇಲ್ಲಿ? ಯಾಕೆ ಹೇಳಿ? ಸ್ಪೆಷಲ್ ಡ್ಯಾಮೇಜ್ ಕ್ಲೇಮ್ ಮಾಡ್ಲಿಕ್ಕೆ ಒಂದೇ ಒಂದು ಕಂಡೀಷನ್ ಏನು ಹೇಳಿ? ದ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಮಸ್ಟ್ ಬಿ ಕ್ಲಿಯರ್ಲಿ ಕಮ್ಯುನಿಕೇಟೆಡ್. ಇಟ್ ಮಸ್ಟ್ ಬಿ ಬ್ರಾಟ್ ಟು ದ ನೋಟಿಸ್ ಆಫ್ ದ ಪರ್ಸನ್. ಇಲ್ಲಿ ಏನಾಯ್ತು? ಎಸ್ ಹ್ಯಾಸ್ ಕಮ್ಯುನಿಕೇಟೆಡ್ ಟು ದ ರೈಲ್ವೆ ಕಂಪನಿ ದ್ಯಾಟ್ ಐ ಆಮ್ ಸೆಂಡಿಂಗ್ ದಿಸ್ ಗೂಡ್ಸ್ ಟು ಪಾರ್ಟಿಸಿಪೇಟ್ ಇನ್ ಎಕ್ಸಿಬಿಷನ್. ಹಾಗಾಗಿ ಮಸ್ಟ್ ನೋಡಿ ಹೇಗೆ ಗೊತ್ತಾಯ್ತು? ಅಲ್ಲಿ ಕನ್ಸೈನ್ಮೆಂಟ್ ನೋಟಲ್ಲಿ ಬರ್ಸಿದ್ದಾನೆ ಏನಂತ? ಮಸ್ಟ್ ಬಿ ಸರ್ಟನ್ಲಿ ಡೆಲಿವರ್ಡ್ ಬಿಫೋರ್ ಮಂಡೇ ಅಟ್ ದಿ ಎಕ್ಸಿಬಿಷನ್ ಗ್ರೌಂಡ್. ಅಂದ್ರೆ ಅರ್ಥ ಏನು? ಅಷ್ಟೊಳಗೆ ಹೋಗಲೇಬೇಕು, ಇಲ್ಲ ನನಗೆ ಲಾಸ್ ಆಗುತ್ತೆ ಅಂತ ಅರ್ಥ ಅದು. ಸೊ ಅದನ್ನು ಹೇಳಿದ ಕಾರಣ ಎಸ್ ಕ್ಯಾನ್ ಕ್ಲೇಮ್ ಸ್ಪೆಷಲ್ ಡ್ಯಾಮೇಜ್ ಫಾರ್ ದಿ ಲಾಸ್ ಆಫ್ ಪ್ರಾಫಿಟ್ಸ್. ಓಕೆ, ಸೊ ವಿತ್ ದಿಸ್ ಐ ವಿಲ್ ವೈಂಡ್ ಅಪ್ ಟುಡೇಸ್ ಕ್ಲಾಸ್. ವಿಲ್ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಿಂದ ನಮಗೆ ಎಕ್ಸಾಂಪಲ್ ಡ್ಯಾಮೇಜನ್ನು ಕಂಟಿನ್ಯೂ ಮಾಡೋಣ. ಓಕೆ, ಟಿಲ್ ದೆನ್ ಹ್ಯಾವ್ ಎ ನೈಸ್ ಟೈಮ್. ಥ್ಯಾಂಕ್ ಯು.